ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನೇನು 2024ರಲ್ಲಿ ಲೋಕಸಭಾ ಎಲೆಕ್ಷನ್ ಡಿಕ್ಲೇರ್ ಆಗಿಬಿಟ್ಟಿದೆ. ನಾವು ಮೈಸೂರಿನವರು ಏಪ್ರಿಲ್ 26ನೇ ತಾರೀಕು ಓಟ್ ಹಾಕ್ತೀವಿ ಎಂ ಪಿಗೆ ಓಟ್ ಹಾಕ್ತೀವಿ ಅಂತಂದರೆ ನೋಡಿ ಇಲ್ಲೇನಾಗಿದೆ. ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೂ ಸಹ ಏನಾಗಿದೆ, ಮೈಸೂರಿನ ರಾಜವಂಶಸ್ಥರಾದ ಯದುವೀರ ಕೃಷ್ಣದತ್ತ ಒಡೆಯರಿಗೆ ಸೀಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಮಾತಾಡಿ ಅನ್ನೋದು ಸಾಕಷ್ಟು ಕೂಗಿದೆ ನಮ್ಮ ಇದರಲ್ಲಿ, ಯಾರು ನೋಡ್ತಾರೋ ಅದರಲ್ಲಿ. ಏನಕ್ಕೆ ಇದು ಹೇಳ್ತೀವಿ, ಈ ಪ್ರತಾಪ್ ಸಿಂಹ ಅವ್ರಿಗೆ ಯಾಕೆ ಸೀಟ್ ಕೊಡಲಿಲ್ಲ ಅಂತಂದರೆ ನೋಡಿ, ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಒಂದು ಬರುತ್ತೆ. ಅಂದರೆ ಆಡಳಿತ ವಿರೋಧಿ ಅಲೆ ಅಂತ ಅಂದ್ಬಿಟ್ಟು ನೀವು 20 kg ಚಿನ್ನ ಕೊಡ್ತೀವಿ ಅಂತಂದರೂ ಆಡಳಿತ ವಿರೋಧಿ ಅಲೆ ಹೆಂಗಿರುತ್ತೆ, 22 kg ಯಾಕೆ ಕೊಡಲಿಲ್ಲ, 2 kg ಕೂಡ ಅವಕಾಶ ಇದೆ ಅಂದ್ಬಿಟ್ಟು ವಿರೋಧ ಪಕ್ಷದವರು ಹುಯಿಲೆಬ್ಬಿಸ್ತಾರೆ. ಹಾಗಾಗ್ಬಿಟ್ಟು ಜನ ಏನು ಮಾಡ್ತಾರೆ, ಸ್ವಲ್ಪ ಆ ಕಡೆ ಈ ಕಡೆ ತುಯ್ದಾಡ್ಬಿಟ್ಟು ಅವರು ಅಧಿಕಾರಕ್ಕೆ ಬಂದುಬಿಡ್ಬೋದು. ಇದೇನು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಮಾತ್ರ ಈ ಥರ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಇದನ್ನು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಕರೀತಾರೆ. ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲ. ಇದು ನರೇಂದ್ರ ಮೋದಿಯವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅನೇಕ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ಪ್ರೋ ಇನ್ಕಂಬೆನ್ಸಿ ಅಂತ ಹೇಳ್ಬೋದು. ಪ್ರೋ ಇನ್ಕಂಬೆನ್ಸಿನೋ ವರ್ಡ್ ಕಾಯಿನ್ ಅಂತ ಹೇಳಿದ್ರೆ ಅದು ಯೂಸ್ ಆಗ್ತಾ ಇರೋದು ಆಜಾದಿ ಕಾ ಅಮೃತ್ ಮಹೋತ್ಸವ 75 ವರ್ಷಗಳ ನಂತರ 1947ರಿಂದ ಹಿಡಿದು 2024ನೇ ಇಸ್ವಿಗೆ ಬರ್ತಾಯಿದ್ವಿ. 75 ವರ್ಷಗಳ ನಂತರ ಪ್ರೋ ಇನ್ಕಂಬೆನ್ಸಿನ ವರ್ಣ ಕೇಳ್ತಾ ಇದ್ದೀವಿ ನಾವು. ಅಂದರೆ ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇವ್ರಿಗೆ ಇನ್ನೂ ಒಂದು ಸರಿ ಓಟ್ ಹಾಕೋಣ, ಇಸ್ ಬಾರ್ 400 ಪಾರ್ ಅಂತ ಹೇಳ್ತಾರೆ. ಅಂದರೆ 400ಕ್ಕಿಂತ ಹೆಚ್ಚು ಸೀಟುಗಳನ್ನ ಇವ್ರಿಗೆ ತಗೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶವನ್ನು ಮೋಸದಿಂದ ಡಿವೈಡ್ ಮಾಡಿದ್ರು. ಬರೀ ಮೋಸದಿಂದ ಡಿವೈಡ್ ಮಾಡಿದ್ದಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಯುಲರ್ ವರ್ಡ್ನ ಸೇರಿಸ್ಬಿಟ್ಟು ಮುಸಲ್ಮಾನರದು ಈ ದೇಶ. ಈಗ ನೋಡಿ OIC ಇರ್ಬೋದು ಹೈದರಾಬಾದಲ್ಲಿ, ಅಥವಾ ಇನ್ನೂ ಅನೇಕ ಮುಸಲ್ಮಾನರು, ಅಜಮ್ ಖಾನ್ ಅಂತ ಉತ್ತರ ಪ್ರದೇಶದಲ್ಲಿ ಇರ್ಬೋದು. ಇವ್ರು ಏನು ಮಾಡ್ತಾರೆ, 15% ಮುಸಲ್ಮಾನರು ಇದ್ದರು ಇಂಡಿಯಾ ದೇಶದಲ್ಲಿ. ನಮ್ಮದು ದೇಶ ಇದು, ನಮಗೆ ಜಾಸ್ತಿ ಹಕ್ಕಿದೆ, ಶರಿಯತ್ ಲಾ ಇರಬೇಕು, ಪರ್ಸನಲ್ ಲಾ ಬೋರ್ಡ್ ಇರಬೇಕು, ನಮ್ಮ ಮಾತು ಕಾನ್ಸ್ಟಿಟ್ಯೂಷನಲ್ಲಿ ಕೇಳಬೇಕು ಅನ್ನೋ ಕುಯ್ಲು ಎಬ್ಬಿಸಿದ್ದಾರೆ. ಇವ್ರದ್ದೇನಾಗುತ್ತೆ, ಇವ್ರು ವೋಟ್ ಬ್ಯಾಂಕಾಗಿ ಯೂಸ್ ಮಾಡೋದ್ರಿಂದ ಇವ್ರಿಗೆ ಬ್ಲಾಕಾಗಿ ಓಟ್ ಹಾಕ್ತಾರೆ. ಅಂದರೆ ಇಡೀ ಮುಸ್ಲಿಂ ಸಮುದಾಯದೇ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗುತ್ತೆ. ಹಾಗಾಗಿ ಇವ್ರ ಮಾತನ್ನ ಜಾಸ್ತಿ ನಡೆಯುತ್ತೆ. 85% ಇರ್ತಕ್ಕಂಥ ಹಿಂದೂಗಳು, ನಾವು ಬ್ರಾಹ್ಮಣರು, ನಾವು ಒಕ್ಕಲಿಗರು, ನಾವು ಕುರುಬರು, ನಾವು ಲಿಂಗಾಯತರಲ್ಲಿ ವೀರಶೈವರು, OBCಗಳು, ಹೀಗೆ ಡಿವೈಡ್ ಆಗಿ ಹೋಗ್ಬಿಟ್ಟಿದ್ವಿ. ಡಿವೈಡ್ ಮಾಡ್ತಾ 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 ಏನಾಗ್ಬಿಟ್ಟಿದೆ, ಗಂಡಂಗೂ ಹೆಂಡ್ತಿಗೂ ಜಗಳ ತಂದಿಟ್ಬಿಟ್ಟಿದ್ದಾರೆ, ಅಪ್ಪಂಗೂ ಮಗಂಗೂ ಜಗಳ ತಂದಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಇದನ್ನು ನೋಡ್ತೀವಿ ನಾವು. ಏನು ಅಂತಂದರೆ ಮಧ್ಯಪ್ರದೇಶಲ್ಲಿ ನೋಡಿ ಮಾಧವರಾವ್ ಸಿಂಧ್ಯಾ ಇದ್ದರು, ಈಗ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು BJPನಲ್ಲಿದ್ದಾರೆ. ಅದೇನಾಗುತ್ತೆ, ಸಂಸಾರಗಳಲ್ಲೇ ಒಡೆದು ಹಾಕ್ಬಿಟ್ಟಿದ್ದಾರೆ ಇವರು. ಮತ್ತು ಸಚಿನ್ ಪೈಲಟ್, ರಾಜೇಶ್ ಪೈಲಟ್ ಅಂತ ಕೇಳ್ತೀವಿ. ಆ ಸಚಿನ್ ಪೈಲಟ್ ಕಾಂಗ್ರೆಸ್ ಒಳಗೆ ಇದ್ಕೊಂಡು ಸಾಕಷ್ಟು ಗಲಾಟೆ ಮಾಡ್ತಾಯಿದ್ದಾರೆ. ಪ್ರಧಾನ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿದ್ದರೂ ಅವ್ರೇನಾಗುತ್ತೆ, ರಾಜೀವ್ ಗಾಂಧಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿಲ್ಲ. ಅವ್ರಿಗೆ ಫ್ರೀಕ್ವೆನ್ಸಿ ಇವ್ರ ಫ್ರೀಕ್ವೆನ್ಸಿ ಹೊಂದಾಣಿಕೆ ಆಗ್ತಿಲ್ಲ. ಆದ್ದರಿಂದ ಅವರಿನ್ನೂ ಮುಖ್ಯಮಂತ್ರಿ ಆಗಿಲ್ಲ. ಒಳ್ಳೆಯ ಮನುಷ್ಯ ಆತ ಆಗಲಿ ಅನ್ನೋದು ನಮ್ಮ ಆಶಯ. ಇದೇನಾಗುತ್ತೆ, ಈ ಥರ ನಮ್ಮ ದೇಶವನ್ನು ಬನಾನಾ ರಿಪಬ್ಲಿಕ್ ಮಾಡ್ತಕ್ಕಂಥ ಒಂದು ಗುಂಪು, ಅದನ್ನು ಇಂಡಿ ಗುಂಪು ಅಂತ ಕರೀತಾರೆ. ಈಗ ಇಂಡಿ ಗುಂಪಲ್ಲಿ ಬನ್ನಿ, ಸಮಾಜವಾದಿ ಪಕ್ಷ ಇದೆ. ಸಮಾಜವಾದಿ ಪಕ್ಷ ಅಂತಂದರೆ ಮುಲಾಯಂ ಸಿಂಗ್ ಯಾದವ್ ಇದ್ದರು. ಮುಲಾಯಂ ಸಿಂಗ್ ಯಾದವ್ ಅಯೋಧ್ಯೆಯಲ್ಲಿ ಕರಸೇವಕರು ಬಾಬರಿ ಮಸೀದಿಯನ್ನು ಕೆಡವಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಹೊರಟಾಗ ಕರಸೇವಕರನ್ನ, ಹಿಂದೂಗಳನ್ನ ಕೈಕಾಲುಗಳನ್ನ ಕಟ್ಟಿ ಹಾಕ್ಬಿಟ್ಟು ಸರಯೂ ನದಿಯಲ್ಲಿ ಬಿಸಾಕಿದ್ರಂತೆ. ಎಷ್ಟು ಕ್ರೂರವಾದ ಮರಣದಂಡನೆ ಇದು. ಎಲ್ಲೂ ನಾವು ಕೇಳೇ ಇರಲಿಲ್ಲ. ಏನು ಅಂತಂದರೆ ಈಜು ಹೊಡೆಯೋಕ್ಕಾಗೋದಿಲ್ಲ, ಈಜು ಬರ್ತಿದ್ರು ಹೊಡೆಯೋಕ್ಕಾಗಲ್ಲ, ನೀರು ಕೂಡ ಸತ್ತೋಬೇಕಾಯ್ತು. ಅಂಥ ಹಿಂದೂ ವಿರೋಧಿ ಮಗ ಇದ್ದಾನೆ ಈಗ ಅಖಿಲೇಶ್ ಯಾದವ್ ಅಂತ. ಅವನು ಇಂಡಿ ಗ್ರೂಪಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದಾನೆ. ಇದಲ್ಲದೆ ಮಾಯಾವತಿ ಇದ್ದು ಆಕೆ ಹೊರಗೆ ಬಂದುಬಿಟ್ಟಿದ್ದಾಳೆ, ಮಮತಾ ಬ್ಯಾನರ್ಜಿ ಇದ್ದು ಆಕೆನೂ ಹೊರಗೆ ಬಂದುಬಿಟ್ಟಿದ್ದಾಳೆ, ನಾವು ಇಂಡಿಪೆಂಡೆಂಟಾಗಿ ಕಂಟೆಕ್ಟ್ ಮಾಡ್ತೀವಿ ಅಂತ. ಬನ್ನಿ, ಆಮ್ ಆದ್ಮಿ ಪಾರ್ಟಿ ಇತ್ತು, ಪಂಜಾಬಲ್ಲಿ ಇವ್ರ ಸರ್ಕಾರ ಇದೆ, ಪಂಜಾಬಲ್ಲಿ 1 ಸೀಟು ಕೊಡಲ್ಲ ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ದಾರೆ. ಇದಲ್ಲದೆ ಬನ್ನಿ, ಏನಾಗಿದೆ, ಉದ್ಧವ್ ಠಾಕ್ರೆ ಇದ್ದರು. ಉದ್ಧವ್ ಠಾಕ್ರೆ ತಂದೆ ಬಾಳಾ ಸಾಹೇಬ್ ಠಾಕ್ರೆ ಅಂತಿದ್ರು. ಬಾಳಾ ಸಾಹೇಬ್ ಠಾಕ್ರೆ ಅಂತಂದರೆ ಹಿಂದೂ ಐಕಾನಿಕ್ ಲೀಡ್ರಾಗಿ ಒಂದು ಏನಾದರೂ ಹಿಂದೂಗಳ ಪರವಾಗಿ ಹೋರಾಡ್ತಾರೆ ಅಂತಂದರೆ, ಹಿಂದೂಗಳ ಪರವಾಗಿ ಧ್ವನಿ ಎತ್ತಾರೆ ಅಂದರೆ ಬಾಳಾ ಸಾಹೇಬ್ ಠಾಕ್ರೆ ಇದ್ದರು. ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಅವ್ರ ಮಗ ಉದ್ಧವ್ ಠಾಕ್ರೆ ಆತ ಏನು ಮಾಡಿಬಿಟ್ಟ, ನಾವು ಮೀರ್ ಸಾಧಕನ ಕೆಲಸ ಮಾಡಿದವ ಅಂತ ಹೇಳ್ತೀವಿ, ಟಿಪ್ಪು ಸುಲ್ತಾನ್ ಇದರಲ್ಲಿ. ಹಾಗೆ ಆತ ಕಾಂಗ್ರೆಸ್ ಕೈಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಇಂಡಿ ಬ್ಲಾಕಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ.
ಇದನ್ನೆಲ್ಲ ಗಮನ ಇಟ್ಟು ನೋಡಿದಾಗ ಬನ್ನಿ, ನಾವು ಹಿಂದೂಗಳಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬಂದಿದೆಯಾ ಅಂದರೆ ಇಲ್ಲ. ನಮಗೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂದರೆ 1947ರಲ್ಲ. ಆ ಸಂವಿಧಾನ ಏನಿತ್ತು ನಮ್ಮ ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡ್ತಕ್ಕಂಥ ವಾತಾವರಣ ಮಾತ್ರ ಸೃಷ್ಟಿ ಮಾಡ್ತು. ಅದರಿಂದ ನಮಗೇನಾದರೂ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂತಂದರೆ 2024ನೇ ಇಸ್ವಿ ಜನವರಿ 22ನೇ ತಾರೀಕು ಅಂತ ಹೇಳಬೇಕಾಗುತ್ತೆ. ಏನಪ್ಪ ಅಂತ ಘಟನೆ ನಡೀತು ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ಬಾಬರಿ ಮಸೀದಿನ ಕೆಡವಿ. ಬಾಬರಿ ಮಸೀದಿ ಅಂತಂದರೆ 16ನೇ ಶತಮಾನದಿಂದ ಸುಮಾರು 700 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿದ್ದಾರೆ. ಪ್ರಪಂಚದಲ್ಲಿ ರೆಕಾರ್ಡೇ ಇಲ್ಲ ರೀ. ಹಿಂದೂಗಳು ಯುದ್ಧ ಮಾಡಿದ್ದಾರೆ, ಗನ್ ತಗೊಂಡು ಯುದ್ಧ ಮಾಡಿದ್ದಾರೆ, ಕತ್ತಿ ತಗೊಂಡು ಯುದ್ಧ ಮಾಡಿದ್ದಾರೆ, ಕುದುರೆ ಮೇಲೆ ಯುದ್ಧ ಮಾಡಿದ್ದಾರೆ, ರಾಜರು ಯುದ್ಧ ಮಾಡಿದ್ದಾರೆ, ಕಾನೂನು ಪ್ರಕಾರ ಯುದ್ಧ ಮಾಡಿದ್ದಾರೆ, ಮತ್ತು ವೋಟ್ ಬ್ಯಾಲೆಟಲ್ಲಿ ಯುದ್ಧ ಮಾಡಿದ್ದಾರೆ. ಎಲ್ಲ ಓಟುಗಳನ್ನು ಗೆದ್ದು, ಎಲ್ಲ ಯುದ್ಧದ ಪ್ರಕಾರಗಳನ್ನ ಗೆದ್ದು ನರೇಂದ್ರ ಮೋದಿಯವರ ಲೀಡರ್ಶಿಪ್ಪಲ್ಲಿ 2024ನೇ ಇಸ್ವಿ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಆದ್ದರಿಂದ ನಮ್ಮ ದೇಶಕ್ಕೆ ಹಿಂದೂಗಳಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಏನಾದ್ರು ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ದಿನ ಅಂದರೆ ಜನವರಿ 22ನೇ ತಾರೀಕು ಪ್ರತಿ ವರ್ಷ ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ. ಇದಕ್ಕೆ ಹೆಚ್ಚು ಅರ್ಥವಾಗುತ್ತೆ. ನಮ್ಮ ಹಿಂದೂಗಳು ಪೇಟ್ರಿಯಾಟ್ಗಳು. ಏನಾಗಿದೆ ಅಂದರೆ ಇವತ್ತು ಪಾಕಿಸ್ತಾನ ಮುಸಲ್ಮಾನರನ್ನು ಓಲೈಸ್ತಾ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ನಾವು ಕ್ಷಮೆ ಮಾಡಿಬಿಡ್ತೀವಿ. ಆದರೆ ಹಿಂದೂಗಳು ಸ್ಲೋಗನ್ ಏನಾದ್ರು ಕೊಟ್ಟರೆ ಇವ್ರಿಗೆ 120 ಕೇಸುಗಳನ್ನ ಹಾಕ್ಬಿಟ್ಟು ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ನಾವು ನೋಡ್ಬೋದು BJPನಲ್ಲಿ ಯಾರಾದರೂ ಕ್ಯಾಂಡಿಡೇಟ್ಗಳು ಇದ್ದಾರೆ ಅಂತಂದರೆ ಜಾಸ್ತಿ ಜನ ಕ್ರಿಮಿನಲ್ಸ್ಗಳು BJPಯಿಂದನೇ ಬರ್ತಾರೆ. 75 ವರ್ಷಗಳ ಕಾಲ 75 ವರ್ಷಗಳ ಕಾಲ ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ 65 ವರ್ಷ ಕಾಂಗ್ರೆಸ್ನವರೇ ರೂಲ್ ಮಾಡಿದ್ರು. ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಹಿಡಿದಿದ್ದಕ್ಕೆ ಮುಟ್ಟಿದ್ದಕ್ಕೆ ಟೋಪಿ ಬಿದ್ದಿದ್ದಕ್ಕೆಲ್ಲ ಕೇಸ್ ಆಗ್ತಾ ಹೋದರು. ಮತ್ತು ಹಿಂದೂಗಳು ನಮಗೆ ಮರ್ಯಾದೆ ಬೇಕು, ನಮ್ಗೆ ಆತ್ಮಗೌರವ ಬೇಕು, ನಾವು ಗೌರ್ಮೆಂಟಿನ ಮುಲಾಜಲ್ಲಿ ಬದುಕ್ತಕ್ಕಂಥವ್ರಲ್ಲ. ಬೇಕಾದಷ್ಟು ಜನ ಸತ್ತು ಹೋಗಿದ್ದಾರೆ, ಅದನ್ನು ಎಲ್ಲ ಹೆಸರು ಹೇಳಿದ್ದೀನಿ. ಹಾಗನ್ಬಿಟ್ಟು ಸರ್ಕಾರದ ಮೇಲೆ ಶೆಡ್ ತರ್ತಾನೆ ಇದ್ದರು, ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ಹಾಕ್ಬಿಟ್ಟು ಏನಾದರೂ ಮುಂಚೂಣಿನಲ್ಲಿ ಇದ್ದವ್ರ ಮೇಲೆಲ್ಲ ಕೇಸ್ ಹಾಕೋದು. ಯಾರಾದರೂ ಇವತ್ತು MLA ನಿಂತ್ಕೋತಾನೆ, MP ನಿಂತ್ಕೋತಾನೆ ಅಂತಂದರೆ ಅವ್ರ ಮೇಲೆ ಮಿನಿಮಮ್ 10 ಕೇಸ್ ಇರುತ್ತೆ. ಹಾಗಾದರೆ BJPನವರೆಲ್ಲ ಕ್ರಿಮಿನಲ್ಸಾ? BJP ಕ್ಯಾಂಡಿಡೇಟ್ಸ್ ಕ್ರಿಮಿನಲ್ಸ? ಇದು ರಾಜಕೀಯ ದುರುದ್ದೇಶದಿಂದ ಅವರು ಮುಸಲ್ಮಾನರನ್ನು ಓಲೈಕೆ ಮಾಡೋದಕ್ಕೋಸ್ಕರ ಇವ್ರ ಮೇಲೆ ಕ್ರಿಮಿನಲ್ ಕೇಸುಗಳನ್ನ ಹಾಕಿದ್ರು ಅನ್ನೋದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಎಲ್ಲರೂ ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಬನ್ನಿ, ಈ ಥರ ಇರೋದ್ರಿಂದ 2024ನೇ ಇಸ್ವಿನಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ. ಅವರು ಸ್ಲೋಗನ್ ಕೊಟ್ಟಿದ್ದಾರೆ ಈ ಸರ್ತಿ ನಮಗೆಲ್ಲರಿಗೂ ಈಸಿ ಆಗ್ತಕ್ಕಂಥ ಇಸ್ ಬಾರ್ 400 ಪಾರ್ ಅಂದ್ಬಿಟ್ಟು. ನಾವು ಯುದ್ಧ ಮಾಡಬೇಕು ಅಂದರೆ ಡೆಮಾಕ್ರಸಿನಲ್ಲಿ ನಾಗರಿಕ ಸಮಾಜದಲ್ಲಿ ಯುದ್ಧ ಮಾಡಬೇಕು ಅಂತಂದರೆ ಗನ್ ತಗೊಂಡು ಯುದ್ಧ ಮಾಡಬೇಕಾಗಿಲ್ಲ ರೀ, ಕುದುರೆ ಮೇಲೆ ಹೋಗಿ ಯುದ್ಧ ಮಾಡಬೇಕಾಗಿಲ್ಲ ರೀ, ಮತ್ತು ಬೇರೆ ದೇಶಗಳ ಮೇಲೆ ಹೋಗಿ ಯುದ್ಧ ಮಾಡಬೇಕಾಗಿಲ್ಲ. ನಮ್ಮ ದೇಶದಲ್ಲೇ ಶತ್ರುಗಳಿದ್ದಾರೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ಶತ್ರುಗಳಲ್ಲ. ಯಾಕೆ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಾಗ ನಾವು TVನಲ್ಲಿ ನೋಡ್ತೀವಿ, ಅತ್ಯಧಿಕ ಜನ, ಸುತ್ತಮುತ್ತಲ ಜನ, ಫೈಜಾಬಾದಲ್ಲಿ ಇರ್ತಕ್ಕಂಥವ್ರು, UPಯಿಂದ ಬರ್ತಕ್ಕಂಥವ್ರು ಜಾಸ್ತಿ ಜನ ಮುಸಲ್ಮಾನರು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮನ ನೋಡಬೇಕಂತ ಕ್ಯೂನಲ್ಲಿ ನಿಂತ್ಕೊಂಡು ಹೊರಗಡೆ ಬರ್ತಾರೆ, ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ಇದನ್ನು ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನೋಡ್ಬೋದು. ಇಂಥ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿರತಕ್ಕಂಥ ನರೇಂದ್ರ ಮೋದಿಯವ್ರನ್ನ 2024ರಲ್ಲಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನ ಕೊಟ್ಟು ಗೆಲ್ಸೋಣ, ಅವಿರತವಾಗಿ ಶ್ರಮ ಪಡೋಣ, ಅವಿರತವಾಗಿ ಹೋರಾಡೋಣ. ಇದಕ್ಕೋಸ್ಕರ ಇದು ಆಧುನಿಕ ಹೋರಾಟ, ನಾಗರಿಕ ಸಮಾಜದ ಹೋರಾಟ, ಬ್ಯಾಲೆಟ್ ಪೇಪರ್ನ ಹೋರಾಟ. ಬನ್ನಿ, ನಮ್ಮಲ್ಲಿ ಏನಾಗಿದೆ, 7 ಹಂತಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಮ್ಮ ಮೈಸೂರು ಮತ್ತು ಕೊಡಗು ಅದರಲ್ಲಿ ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ. ಇಲ್ಲಿ ಶ್ರೀಕೃಷ್ಣ ದತ್ತ ಯದುವೀರ್ ಒಡೆಯರ್ ಮೈಸೂರಿನ ಮಹಾರಾಜರು ಅವರು ಈ ಸತಿ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ. ಅವರು ಜನಸಾಮಾನ್ಯರಿಗೆ ನಮ್ಮ ಡೋರ್ ಯಾವಾಗಲೂ ಓಪನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಆತ ವಿದ್ಯಾವಂತ, ಮತ್ತು ಜನಗಳ ಮಧ್ಯೆ ಬೆರಿಬೇಕು ಅನ್ನೋ ಕಳಕಳಿ ಉಳ್ತಾ ಇರ್ತಕ್ಕಂಥ ಜನಸಾಮಾನ್ಯರ ಹೋರಾಟವನ್ನು ಪ್ರಧಾನಮಂತ್ರಿ ಕಿವಿಯವರೆಗೂ ಮುಟ್ಟಿಸ್ತೀನಿ ಅಂತ ಮಾತು ಕೊಟ್ಟಿರ್ತಕ್ಕಂಥವ್ರು. ಇಂಥವ್ರನ್ನ ಗೆಲ್ಸೋಣ. ಅರಮನೆ ಅಂದ ತಕ್ಷಣ ಅವ್ರ ಆಫೀಸ್ ಓಪನ್ ಮಾಡ್ತಾರೆ, ಜನಸಾಮಾನ್ಯರೆಲ್ಲ ಹೋಗಿ ನೋಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.